ಅನ್ನೋದಕ್ಕೂ ಕುರುಹಿಲ್ಲ ಹಾಗಾಗ್ಬಿಟ್ಟಿದೆ. ಭೂಕುಸಿತದಿಂದ ರಾಷ್ಟ್ರೀಯ ಹೆದ್ದಾರಿ 66 ಬಂದ್ ಆಗಿದೆ. ಪರ್ಯಾಯ ಮಾರ್ಗದಲ್ಲಿ ವಾಹನಗಳನ್ನ ಸಂಚಾರ ಮಾಡಬೇಕಾಗತ್ತೆ. 66 ನ್ಯಾಷನಲ್ ಹೈವೇ ಬಂದ್ ಆಗಿದೆ. ಅಂಕೋಲಾ ತಾಲೂಕಿನ ಮಂಜುಗುಣಿ ಮೂಲಕ ಸಂಚಾರ ಮಾಡಬೇಕಾಗತ್ತೆ. ಮಂಜುಗುಣಿಯಲ್ಲಿ ಏನಾಗಿದೆ ಅಂತಂದ್ರೆ ಸೇತುವೆ ಕಾಮಗಾರಿ ಅಪೂರ್ಣಗೊಂಡ್ಬಿಟ್ಟಿದೆ. ಒಟ್ಟಾರೆ ಉತ್ತರ ಕನ್ನಡ ಭಾಗದಲ್ಲಿ ಸಂಚಾರ ಮಾಡೋರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ಉತ್ತರ ಕನ್ನಡ ಭಾಗದಲ್ಲಿ ನೀವು ಸಂಚಾರ ಮಾಡಬೇಡಿ. ದೃಶ್ಯಗಳು ನೋಡ್ತಾ ಇದ್ವಿ. ಆ ಟ್ಯಾಂಕರ್ ನೆನ್ನೆ ಮುಳುಗಿರುವಂತ ಟ್ಯಾಂಕರ್ ಅಲ್ಲಿಂದ ಮತ್ತೆ ಕೊಚ್ಕೊಂಡು ಮುಂದೆ ಹೋಗಿದೆ. ಅದು ಪೆಟ್ರೋಲ್ ಲೀಕ್ ಆಗಿ ಏನೇನು ಅನಾಹುತ ಆಗಿದೆಯೋ ಗೊತ್ತಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನಾನೀಗ ನಿಂತಿರುವಂತಹ ಜಾಗ ಏನಿದೆ, ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂತಹ ಈ ಒಂದು ಬೃಹದಾಕಾರದ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿ ಸುಮಾರು 15ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಅನ್ನುವ ಮಾಹಿತಿಯನ್ನ ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ಅದೇ ಒಂದು ಅನುಮಾನದ ಅಡಿಯಲ್ಲಿ ಈಗ ರಕ್ಷಣಾ ಪಡೆಗಳು ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. ರಕ್ಷಣಾ ಕಾರ್ಯಗಳು ಯಾವ ರೀತಿಯಾಗಿ ಗುಡ್ಡ ಕುಸಿತ ಆಗಿರುವುದನ್ನ ತೆರವು ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಈ ಭಾಗದ ಆ ಬದಿಯಲ್ಲಿ ಸುಮಾರು ಟೀ ಅಂಗಡಿ ಏನಿತ್ತು, ಟೀ ಅಂಗಡಿಯಲ್ಲಿ ಇದ್ದಂತಹ ಒಂದೇ ಕುಟುಂಬದ 5 ಜೊತೆಗೆ ಅಲ್ಲೇ ಇದ್ದಂಥ ಲಾರಿ ಚಾಲಕರು ನಾಪತ್ತೆ ಆಗಿದ್ರು. ಆ ಪೈಕಿ ಅಂದರೆ 7 ಜನರ ಪೈಕಿ 4 ಮೃತದೇಹಗಳು ಪತ್ತೆಯಾಗಿದೆ. ಇನ್ನುಳಿದ 3ಗೋಸ್ಕರ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ನೋಡಿ, ಇಲ್ಲಿರುವಂಥ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದರೆ, ಇಲ್ಲಿ ಒಂದು ಹೈ ಟೆನ್ಷನ್ ವೈರ್ ಹೋಗಿತ್ತು. ಆ ಹೈ ಟೆನ್ಷನ್ ವೈರ್ ಸಮೇತವಾಗಿ ಈ ಒಂದು ಗುಡ್ಡ ಈ ಒಂದು ಗಂಗಾವಳಿ ನದಿಗೆ ಬಿದ್ದಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿ ತುಂಬ ಆಳ ಇರುವಂಥ ಈ ಒಂದು ನದಿ, ಹರಿತಾ ಇರುವಂಥ ನದಿ. ಅಲ್ಲಿ ನಾವು ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನೋದು ನಮಗೆ ಅಲ್ಲಿ ನದಿಯಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಮಣ್ಣು ಅದಕ್ಕೆ ಸಾಕ್ಷ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಆ ಭಾಗದಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಅಲ್ಲಿ ಸುಮಾರು 3-4 ಮನೆಗಳಿತ್ತು. ಆ 3-4 ಮನೆಗಳೇನಿದೆ, ಆ ಮನೆಗಳಲ್ಲಿ ಇಲ್ಲಿ ಗುಡ್ಡ ಕುಸಿದಂತಹ ಸಂದರ್ಭದಲ್ಲಿ ನದಿಯ ನೀರು ಫೋರ್ಸ್ ಆಗಿ ಆ ಮನೆಗಳ ಮೇಲೆ ಹೋಗಿತ್ತು. ಅಲ್ಲಿ ಕೊಚ್ಚಿಕೊಂಡು ಹೋಗಿದೆ. ನಮಗೆ ಅಲ್ಲಿ ಕಾಣಿಸ್ತದೆ ಒಂದಷ್ಟು ತೆಂಗಿನ ಮರಗಳ ಇರುವಂಥ ಜಾಗದಲ್ಲಿ 2 ಮನೆಗಳಿತ್ತು. ಆ 2 ಮನೆಗಳ ನಮಗೆ ಬೇಸ್ ಕಾಣಿಸ್ತಾ ಇದೆ ವಿನಃ ಮನೆ ಕಂಪ್ಲೀಟ್ ಆಗಿ ಕೊಚ್ಚಿಕೊಂಡು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಮನೆಯಲ್ಲಿ ಕೆಲವರು ಇದ್ದರು, ಅವರು ಕೂಡ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಬ್ಬ ಅಜ್ಜಿ ಕೂಡ ಇದ್ದರು, ಅವರು ಕೂಡ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಥಳೀಯರೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ 11 ಗಂಟೆಗೆ ಘಟನೆ ಆಗಿರುವಂಥದ್ದು, 10:30-11 ಗಂಟೆಗೆ ಆಗಿದೆ. ಈಗ ಎಷ್ಟು ಜನರ ಮೃತದೇಹ ಸಿಕ್ಕಿದೆ, ಹೇಗೆ ಕಾರ್ಯಾಚರಣೆ ನಡೆಸ್ತಾ ಇದ್ದೀರಿ? 4 ಜನ ಸಿಕ್ಕಿದೆ. 4 ಜನರ ಮೃತದೇಹ ಸಿಕ್ಕಿದೆ. ಇನ್ನೊಬ್ಬಳು ಏನೋ ಸಿಕ್ಕಿದ್ದಾಳೆ ಅಂತ ಸುದ್ದಿ ಇದೆ, ನನಗೆ ಗೊತ್ತಾಗಿಲ್ಲ, ಗಾಸಿಪ್ ಇದೆ. ಅಂದಾಜು ನಮ್ಮ ಪ್ರಕಾರ ಒಂದು 7-8 ಜನ ಸತ್ತಿರಬೇಕು ಅನ್ನೋ ಊಹೆ ಇದೆ ನಮಗೆ. ಒಂದು 3-4 ಲಾರಿ, ಒಂದು ಲಾರಿ ಈಗ ಆಲ್ರೆಡಿ ಆ ಕಡೆ ಇದೆ. ನಿನ್ನೆ ರಾತ್ರಿ ನಾವು 2 ಲಾರಿನಲ್ಲಿ ಸೆಕ್ಯೂರ್ ಮಾಡಿದ್ದೀವಿ, ತೊಗೊಂಡು ಹೋಗಿ ಇಟ್ಟಿದ್ದೀವಿ ಹೊರಗಡೆ. ಒಂದು ಲಾರಿ ಟ್ಯಾಂಕರ್ ನೀರಿನೊಳಗೆ ಹೋಗಿದೆ ಕೆಳಗಡೆ. ಇದು ಮಳೆಯ ಅಡಚಣೆಯಿಂದ ಕಾರ್ಯಾಚರಣೆಗೆ ತೊಡಕಾಗ್ತಾ ಇದೆ. ನಾವು ನೋಡ್ತಾ ಇದ್ವಿ, ಗುಡ್ಡದ ಮಧ್ಯ ಭಾಗದಿಂದ ನೋಡಿ ನೀರು ಬರ್ತಾ ಇರುವಂಥದ್ದು. ನಿಮ್ಮ ಹಿಂದೆಗಡೆ ಕೂಡ ಮಧ್ಯ ಭಾಗದಲ್ಲಿ ನೀರು ಬರ್ತಾ ಇದೆ, ಇಲ್ಲೂ ಕೂಡ ನೀರು ಬರ್ತಾ ಇದೆ. ಈ ಹೈವೇ ಮಾಡಿದಂಥ ಕಾಮಗಾರಿ ಏನಿದೆ ಕಂಪನಿ, ಅದರ ಒಂದು ಈ ಒಂದು ಕಾಮಗಾರಿಯಿಂದಲೇ ಈ ರೀತಿ ಆಗಿದೆ ಅಂತೇಳಿ ಸ್ಥಳೀಯರು ಕೂಡ ಆರೋಪ ಮಾಡ್ತಾರೆ. ಏನು ಹೇಳ್ತೀರಿ? ಇದಕ್ಕೆ IRB ಅವರು ಕಾರಣಕರ್ತರು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಇದೊಂದು ಮಲೆನಾಡಾಗಿರೋದ್ರಿಂದ, ಇದು ದೊಡ್ಡ ಗುಡ್ಡಗಾಡು ಪ್ರದೇಶವಾಗಿರೋದ್ರಿಂದ ಹೇರಳವಾದಂಥ ಮಳೆ ಬೀಳ್ತಾ ಇರುತ್ತೆ. ಈ ಮಳೆ ಬೀಳುವಂಥ ಜಂಗಲ್ ಕಾಡಿನಲ್ಲಿ ಈ ಥರ ಹೊರತೆಗಳಾಗಿರುವಂಥದ್ದು, ನೀರು ಬರುವಂಥದ್ದು ಸಹಜವಾಗಿರುವಂಥದ್ದು. ಅದಕ್ಕೆ ಈ IRB ಅವರು ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಮತ್ತು ಕಾನೂನಲ್ಲಿ ಕೂಡ ಈ ಇಷ್ಟು ದೊಡ್ಡ ಅರ್ಥ ಮೂವರ್ಸಗಳಲ್ಲಿ ಕಟ್ಟು ಮಾಡುವಾಗ ಅದನ್ನು ನೋಡಿ ಸರ್ಕಾರದ ಅನುಮತಿ ತೊಗೊಳ್ಬೇಕಾಗ್ತದೆ. ಸರ್ಕಾರದ ಅನುಮತಿ ತಗೊಳ್ಳದೇ ಇದ್ದರೆ ಕಟ್ಟು ಮಾಡಿದ್ದಾರೆ ಅನ್ನುವಂಥ ಒಂದು ಗಾಸಿಪ್ಗಳು ನಮ್ಮಲ್ಲಿದೆ. ಏನೇ ಇದ್ದರೂ ಕೂಡ ಅದಕ್ಕೊಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕಾಗಿರೋದು IRB ಅವ್ರ ಕರ್ತವ್ಯವಾಗಿತ್ತು, ಅವ್ರು ಮಾಡಿಲ್ಲ. ಇದಕ್ಕೆ ಕಾರಣಕರ್ತರು IRB ಅವರು ಅಂತ ಅನಿಸ್ತಾ ಇದೆ. ಓಕೆ, ಈಗ ಸ್ಥಳೀಯರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಈ ಘಟನೆಗೆ ಪ್ರಮುಖವಾದಂಥ ಕಾರಣ IRB ಅವರ ಕಳಪೆ ಕಾಮಗಾರಿ ಅಂತಲೇ ಈಗ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾರೆ. ನೋಡಿ, ನಮಗೆ ಗುಡ್ಡ ಕಾಣಿಸ್ತಾ ಇದೆ. ಗುಡ್ಡದ ಮಧ್ಯಭಾಗದಲ್ಲಿ ಅಲ್ಲಿ ಒಂದು ನೀರು ಕೂಡ ಹರಿತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಗುಡ್ಡದ ಮೇಲ್ಭಾಗದಿಂದ ಬರ್ತಾ ಇಲ್ಲ, ಗುಡ್ಡದ ಮಧ್ಯಭಾಗದಿಂದ ನೀರು ಆ ಪ್ರಮಾಣದಲ್ಲಿ ಹರಿತಾ ಇರುವಂಥದ್ದು. ಸೊ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಹಾಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು 2 ದಿನಗಳ ಕಾಲ ಶೋಧ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವ ಮಾತುಗಳನ್ನು ಹೇಳಲಾಗ್ತಾ ಇದೆ. ಜೊತೆಗೆ ಇನ್ನು 1 ವಾರ ಆದರೂ ಕೂಡ ಈ ಒಂದು ಹೈವೇಯಲ್ಲಿ ಕ್ಲಿಯರ್ ಆಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಸಾಕಷ್ಟು ಸಮಯ ಕೂಡ ಬೇಕಾಗುತ್ತೆ ಅಂತೇಳಿ ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ. ಪ್ರತಿ ಮಳೆಗಾಲದಲ್ಲಿ ಚಿಕ್ಕಮಗಳೂರಿನಲ್ಲೂ ಕೂಡ ಮನೆ ಧರೆ ಕುಸಿತದ ಭೀತಿ ಉಂಟಾಗಿದೆ. ಕಳೆದ ಸಾರಿ ಕೂಡ ಸಾಕಷ್ಟು ಅನಾಹುತ ಆಗಿತ್ತು. ಈ ಸಾರಿ ಕೂಡ ಅಂಥದ್ದೇ ಒಂದು ಭೀತಿಯಲ್ಲಿ
ಚಿಕ್ಕಮಗಳೂರು ಕೂಡ ನಲುಗ್ತಾ ಇದೆ. ಕೊಪ್ಪದ ಗುಡ್ಡೆ ತೋಟದ ಗ್ರಾಮದಲ್ಲಿ ಇರ್ತಕ್ಕಂಥ 17 ಮನೆಗಳಿಗೆ ಈ ಆತಂಕ ಕಾಡ್ತಾ ಇದೆ. ಮಳೆಗಾಲದಲ್ಲಿ ಭೂಕುಸಿತ ಆಗಿಬಿಟ್ರೆ ಅನ್ನುವಂಥ ಒಂದು ಆತಂಕ. ಪರ್ಯಾಯವಾಗಿ ಬೇರೆ ಸ್ಥಳ ಕೊಡಿ ಅಂತ ಬೇಡಿಕೆ ಇಟ್ಟು 4-5 ವರ್ಷ ಆಗಿದೆ. ಗ್ರಾಮ ಪಂಚಾಯತಿ ಗುರುತಿಸಿರೋ ಜಾಗಕ್ಕೆ ಅರಣ್ಯ ಇಲಾಖೆ ಕೊಕ್ಕೆ ಹಾಕ್ತಾ ಇದೆ. ಹಾಗಾಗಿ ಜನ ಒದ್ದಾಡ್ತಾ ಇದ್ದಾರೆ. ಪ್ರತಿ ಮಳೆಗಾಲದಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿಗಳು ಇಲ್ಲಿಗೆ ಭೇಟಿ ಕೊಡ್ತಾರೆ, ಭರವಸೆ ಕೊಡ್ತಾರೆ. ಆದರೆ ಇವತ್ತಿಗೂ ಕೂಡ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಕೊಪ್ಪ ತಾಲೂಕಿನ ಗುಡ್ಡೆ ತೋಟದ ಗ್ರಾಮದಲ್ಲಿರ್ತಕ್ಕಂಥ 17 ಮನೆಗಳು ಈ ಭೂಕುಸಿತದ ಭೀತಿಯನ್ನು ಎದುರಿಸ್ತಾ ಇದ್ದಾವೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಹೇಗೆ ಗುಡ್ಡದ ಆ ಒಂದು ಏರು ಭಾಗದಲ್ಲಿ ಇದ್ದಾವೆ ಮನೆಗಳು. ಎನಿ ಮೊಮೆಂಟ್ ಯಾವುದೇ ಥರ ಕುಸಿತ ಆಗಬಹುದು ಅನ್ನುವಂಥ ಭೀತಿ ಮನೆಗಳನ್ನ ಕಾಡ್ತಾ ಇದೆ, ಜನಗಳನ್ನ ಕಾಡ್ತಾ ಇದೆ. ಬೇರೆ ಜಾಗ ಕೊಡಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಇವರು ಬರ್ತಾರೆ ಈ ಗುಡ್ಡೆ ತೋಟ ಅನ್ನುವಂಥ ಗ್ರಾಮಕ್ಕೆ. ಆದರೆ ಇದುವರೆಗೂ ಕೂಡ ಇಲ್ಲಿ ಪರಿಹಾರ ಆಗಿಲ್ಲ. ಶಿವಮೊಗ್ಗದಲ್ಲೂ ಕೂಡ ಮಳೆ ಸಾಕಷ್ಟು ಅನಾಹುತವನ್ನು ಸೃಷ್ಟಿಸಿದೆ. ಗಾಳಿ ಮಳೆಗೆ ಬೃಹತ್ ಮರವೊಂದು ಉರುಳಿ ಬಿದ್ದಿರ್ತಕ್ಕಂಥದ್ದು. ಗಾಳಿ ಮಳೆಯಿಂದಾಗಿ ಶಿವಮೊಗ್ಗದಲ್ಲಿ ಹೊಸನಗರದ ಮೂಲೆ ಗದ್ದೆ ಮಠದ ಹತ್ರ ಬೃಹತ್ ಮರ ಉರುಳಿ ಬಿದ್ದಿದೆ. ಸಾಗರ ಮಾಸ್ತಿಕಟ್ಟೆ ಕುಂದಾಪುರ ಸಂಪರ್ಕಿಸುವ ರಸ್ತೆನಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಮಂಗಳೂರು ಉಡುಪಿ ಕುಂದಾಪುರ ಮಾರ್ಗದಲ್ಲಿ ಜನ ಪರದಾಟ ಅನುಭವಿಸ್ತಾ ಇದ್ದಾರೆ. ಗಂಟೆಗಟ್ಟಲೆ ವಾಹನಗಳು ನಿಂತು ಬಿಟ್ಟಿದ್ದಾವೆ. ಮರ ತೆರವು ಮಾಡದ ಹೊರತು ಅಲ್ಲಿ ಸಂಚಾರ ಮಾಡೋಕ್ಕಾಗಲ್ಲ. ಅರಣ್ಯಾಧಿಕಾರಿಗಳು ಮರ ತೆರವು ಕಾರ್ಯ ನಡೆಸ್ತಾ ಇದ್ದಾರೆ. ರಸ್ತೆ ಸಂಚಾರ ಸ್ಥಗಿತ ಆಗಿರೋ ಹಿನ್ನೆಲೆಯಲ್ಲಿ ವಾಹನ ಸವಾರರು ಬದಲಿ ಮಾರ್ಗದಲ್ಲಿ ಪ್ರಯಾಣಿಸ್ತಾ ಇದ್ದಾರೆ. ಇದು ಬಹಳ ಕಾಮನ್. ಇದು ಎಸ್ಪೆಷಲಿ ಹೊಸನಗರ ತೀರ್ಥಹಳ್ಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಪ್ರತಿ ರಸ್ತೆನಲ್ಲೂ ಇದು ಕಂಡು ಬರುತ್ತೆ. ಮಳೆಗಾಲದಲ್ಲಿ ಆದಷ್ಟು ಬೇಗ ಅರಣ್ಯ ಸಿಬ್ಬಂದಿ ಮರ ತೆರವು ಮಾಡಬೇಕಾಗತ್ತೆ. ದಾವಣಗೆರೆ ಜಿಲ್ಲೆಯ ಪಕ್ಕ ಮೈ ತುಂಬಿ ಹರಿದಿದೆ ತುಂಗಭದ್ರೆ. ತುಂಗಾ ನದಿಯಿಂದ 75,000 ಕ್ಯೂಸೆಕ್ಸ್ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಹೊನ್ನಾಳಿ, ಹರಿಹರ ಸೇರಿ ನದಿ ಪಾತ್ರದ ಪ್ರದೇಶ ಮುಳುಗಡೆ ಆಗುವ ಭೀತಿಯನ್ನು ಎದುರಿಸ್ತಾ ಇದೆ. ಮುಳುಗಡೆ ಆಗಿಬಿಟ್ಟಿದೆ ಅಲ್ಲಿ. ಎಸ್ಪೆಷಲಿ ಉಕ್ಕಡಗಾತ್ರಿ ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿ ದೇವಸ್ಥಾನದ ಮುಂಭಾಗಕ್ಕೆ ನೀರು ಬಂದು ಸ್ನಾನಘಟ್ಟ, ಅಂಗಡಿ ಮುಂಗಟ್ಟುಗಳು ಇದೆಲ್ಲ ಕಂಪ್ಲೀಟ್ ಆಗಿ ಮುಳುಗಡೆ ಆಗ್ಬಿಟ್ಟಿದೆ. ಉಕ್ಕಡಗಾತ್ರಿಗೆ ಪ್ರವೇಶ ಮಾಡೋ ರಸ್ತೆ ಕೂಡ ಮುಳುಗಡೆ ಆಗಿದೆ. ಸೇತುವೆ ಮಾಡಿಸಿ ಅಂತ ಇಲ್ಲೂ ಕೂಡ ದಶಕಗಳಿಂದ ಹೋರಾಟ ಮಾಡಿದ್ರು ಕೂಡ ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ. ಪ್ರತಿ ಬಾರಿ ನದಿಯಲ್ಲಿ ನೀರು ಹೆಚ್ಚಾದಾಗ 2 ರಸ್ತೆಗಳು ಬಂದಾಗಿ ಜನಕ್ಕೆ ತೊಂದರೆ ಆಗತ್ತೆ. ಈ ಸಾರಿನೂ ಕೂಡ ಉಕ್ಕಡಗಾತ್ರಿಯಲ್ಲಿ ಅದೇ ರೀತಿಯ ತೊಂದರೆ ಉಂಟಾಗಿದೆ. ಇಲ್ಲ ಆಗಲ್ಲ.